ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕ ನೋಡಬೇಕು. ಶನೈ ಶನೈಃ ಉಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ರಾಯರು ಬರೀತಾರೆ, ಮನಶ್ಚ ಧೃತಿ ಗೃಹೀತಯ, ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೊಂಡು, ಅಂದ್ರೆ ಯಾವ ವಿಚಾರಕ್ಕೂ ಕೂಡ ಹೆದರದೆ, ಪರಮಾತ್ಮನ ಅನುಗ್ರಹ ನಮಗಿದೆ, ತತ್ವದೇವತೆಗಳ ಅನುಗ್ರಹ ನಮಗಿದೆ, ಗುರುಗಳ ಅನುಗ್ರಹ ನಮಗಿದೆ ಅಂತ ಚಿಂತನೆ ಮಾಡಿ ಮನಸ್ಸನ್ನ ಪರಮಾತ್ಮನಿಗೆ ಕೊಡಬೇಕು. ನಮಗೆ ಅದೇ ತಾಪತ್ರಯ ಆಗಿರೋದು. ಮನಸ್ಸನ್ನ ದೇವರಿಗೆ ಕೊಟ್ಟು ಬಿಟ್ರೆ ಮಿಕ್ಕಿದ ಕೆಲಸ ಎಲ್ಲ ಯಾರು ಮಾಡಾರ್ರಿ? ನೀವು ಪಾಡಿಗೆ ಮೈಕ್ ಹಿಡ್ಕೊಂಡು ಉಪನ್ಯಾಸ ಮಾಡ್ತಾ ಇರ್ತೀರಾ, ದೇವರಿಗೆ ಮನಸ್ಸು ಕೊಡು, ದೇವರಿಗೆ ಮನಸ್ಸು ಕೊಡು ಹಾಗೆ ಅಂತ. ಮನೆಗೆ ಎಲ್ಲ ಮನಸ್ಸನ್ನು ದೇವರಿಗೆ ಕೊಟ್ಟು ಬಿಟ್ರೆ ಈ ಶರೀರ, ಕುಟುಂಬ ಇದನ್ನೆಲ್ಲ ಯಾರು ನೋಡ್ಕೊಳ್ಳೋರು? ನೀವೇನೋ ಪ್ರಾಕ್ಟಿಕಲ್ ಆಗಿ ಹೇಳಿ ಹಾಗೆ ಅಂತ ಪ್ರಶ್ನೆ ಬಂದೇ ಬರುತ್ತದೆ. ಅದು ಅದಕ್ಕೆ ಪರಮಾತ್ಮ ಈ ಮಾತನ್ನ ಹೇಳ್ತಾ ಇದ್ದಾನೆ. ಯೋಗಕ್ಷೇಮಂ ವಹಾಮ್ಯಹಂ. ಬೇರೆಯವರು ಈ ಮಾತನ್ನು ಹೇಳಿಕ್ಕೆ ಆಗೋದಿಲ್ಲ, ಆದರೆ ಪರಮಾತ್ಮ ಹೇಳ್ತಾನೆ, ನಿನ್ನ ಯೋಗಕ್ಷೇಮವನ್ನ ನಾನ್ ನೋಡ್ಕೋತೀನಿ. ಯೋಗ ಅಂದ್ರೆ ನಿನಗೆ ಯಾವುದು ಸಿಕ್ಕಿಲ್ಲವೋ ಅದು ಸಿಗುವಂತೆ ಮಾಡ್ತೇನೆ, ನಿಂಗೆ ಯಾವ್ದು ಸಿಕ್ಕಿದೆಯೋ ಅದು ಉಳಿಯುವಂತೆ ಮಾಡ್ತೀನಿ, ಸುರಕ್ಷಿತವಾಗಿ ಇರುವಂತೆ ನಾನು ಮಾಡ್ತೇನೆ ಹಾಗೆ ಅಂತ ಮುಂದೆ ಬರುತ್ತದೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ಹಾಗೆ ಅಂತ. ಅದರಿಂದ ಆತ್ಮಸಂಸ್ಥಂ ಮನಃಕೃತ್ವ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ. ಆದ್ರೆ ಏನ್ ಮಾಡ್ತದೆ, ಒಂದೇ ಸಮ ಮನಸ್ಸು ಹೋಗೋದಿಲ್ಲ. ಮನಸ್ಸು ಧ್ಯಾನಕ್ಕೆ ಅಂತ ಕೂತರನೇ ತೂಕುಡಿಕೆ ಬರ್ತದೆ ಅಥವಾ ಬೇರೆ ಕಡೆ ವಿಚಾರ ಹೋಗ್ತದೆ. ಆದರೂ ತೂಕುಡಿಕೆ ಬಂದರೂ ಮತ್ತೆ ಎಚ್ಚೆತ್ತುಕೊಂಡು ಮತ್ತೆ ದೇವರಲ್ಲಿ ಮನಸ್ಸಾಗ್ತದೆ. ಅದು ಹೇಗಿದೆ ಅಂದ್ರೆ, ಅನ್ನ ಬೇಯಿಸುವಾಗ ಏನಾಗ್ತದೆ, ಕುದ್ದು ಕುದ್ದು ಅಕ್ಕಿ ಎಲ್ಲ ಚೂರು ಹೊರಗೆ ಬರ್ತದೆ. ತಿರ್ಗಿ ಏನ್ ಮಾಡ್ತೀವಿ, ಆ ಅಕ್ಕಿಯನ್ನೆಲ್ಲ ತೆಗೆದು ಒಳಗೆ ಹಾಕ್ತೀವಿ, ಪಾತ್ರೆ ಒಳಗೆ ಹಾಕ್ತೀವಿ, ಮತ್ತೆ ಚೆನ್ನಾಗಿ ಬೇಯ್ತದೆ. ಹೇಗೋ ಅದೇ ತರ ಮನಸ್ಸು ಮತ್ತೆ ಮತ್ತೆ ಹೊರಗಡೆ ಹೋಗ್ತಾನೇ ಇರ್ತದೆ. ಅದನ್ನೆಲ್ಲ ಮತ್ತೆ ಹೊರಗೋದ್ರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಅದನ್ನ ಬಿಟ್ಟು ಮತ್ತೆ ವಾಪಸ್ ದೇವ್ರ ಕಡೆ ಹಾಕಬೇಕು ಅಂತ ಅರ್ಥ. ವಿಷಯೇಭ್ಯ ವ್ಯಾವರ್ತಯೇ, ವಿಷಯದ ಕಡೆ ಹೋಗಿ, ಅದು ಸ್ವಭಾವ. ಅದು ಎಷ್ಟೋ ಜನ್ಮಗಳಿಂದ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಲೋಕ, ಮನೆ, ಈ ರೀತಿಯಾದ ವಿಚಾರಗಳು, ಅದಕ್ಕೆ ಮನಸ್ಸು ಹೋಗೋದು. ಮನಸ್ಸು ಹೋದಾಗ ವಾಪಸ್ ಅದನ್ನ ತಂದು ದೇವರ ಕಡೆ ಹಾಕಬೇಕು. ಭಗವತಿ ರಮೇತ ಇತಿ ವಾ ಅರ್ಥ. ಕಿಂಚ ಆತ್ಮಸಂಸ್ಥಂ ಭಗವನ್ನಿಷ್ಟಂ ಮನಃಕೃತ್ವ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ, ಬುದ್ಧ್ಯಾ ಇತಿ ಅನುಷಂಗಃ ಭಗವತಃ ಅನ್ಯತ್ರ ಕಿಂಚಿದಪಿ ಚಿಂತೆಯೇತ್. ಭಗವಂತನನ್ನ ಬಿಟ್ಟು ಅನ್ಯನ್ನ ಚಿಂತೆಯೇತ್, ಪರಮಾತ್ಮನನ್ನ ಬಿಟ್ಟು ಬೇರೆಯವರಲ್ಲಿ ಮನಸ್ಸು ಕೊಡಬಾರದು ಹಾಗೆ. ಮನಸ್ಸಿಗೆ ಕಟ್ ಅಂಡ್ ರೈಟ್ ಹೇಳ್ಬಿಡ್ಬೇಕು, ದೇವರಿಗೆ ನೀನು ಮೀಸಲು ಹಾಗೆ ಅಂತ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಯಾವಾಗ ಆ ಮನಸ್ಸು ಬೇರೆ ಕಡೆ ಹೋಗ್ತದೋ, ವಿಷಯದ ಕಡೆ ಹೋಗ್ತದೋ, ಆಗ ಅದನ್ನ ತಂದು ದೇವರಲ್ಲೇ ಹಾಕಬೇಕು. ನಿಯಮ್ಯ ಪ್ರತ್ಯಾಹೃತ್ಯ ಆತ್ಮನ್ಯೇವ ವಶಂ ನಯೇತ್ ಭಗವತ್ಯೇವ ತನ್ನಿಷ್ಟಮೇವ ಕುರ್ಯಾತ್. ಪರಮಾತ್ಮನಲ್ಲೇ ಮನಸ್ಸಿಡುವಂತೆ ಮಾಡಬೇಕು. ಅದು ಸಹಜ, ಮನಸ್ಸು ಹಾಗೆ ಬೇರೆ ಕಡೆ ಹೋಗೋದು ಸಹಜ. ಆ ತರ ಹೋಗುವ ಮನಸ್ಸನ್ನ ಮತ್ತೆ ವಾಪಸ್ ತಂದು ಎಳೆದು, ಹೇಗೆ ಕುದಿಸಿದಾಗ ಹಣ್ಣಗಲು ಅಕ್ಕಿ ಹೊರಗೆ ಬರುತ್ತದೆ, ಅದನ್ನೇ ಮತ್ತೆ ನಾವು ಸೌಟಿಂದ ಒಳಗೆ ಸೇರಿಸ್ತೀವೋ, ಅದೇ ತರ ನಿಯಮನ ಮಾಡಿ ಮನಸ್ಸನ್ನ ದೇವರಲ್ಲೇ ವಾಪಸ್ ಹಾಕಬೇಕು ಹಾಗೆ ಅಂತ. ಪ್ರಶಾಂತ ಮನಸಂಹೀನಂ ಯೋಗಿನಂ ಸುಖಮುತ್ತಮಂ
ಜಪೈ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ ಏವಂ ಸಂಯೋಗಂ ಅಭಿಧಾಯ ತದನುಷ್ಠಾತು ಫಲಂ ಪ್ರಪಂಚೈತಿ. ಈ ರೀತಿಯಾಗಿ ಕಷ್ಟಪಟ್ಟುಕೊಂಡು ಮನಸ್ಸನ್ನ ದೇವರಲ್ಲಿ ಹಾಕಿದರೆ ಏನ್ ಫಲ ಸಿಗ್ತದೆ ನಮಗೆ ಕೃಷ್ಣ ಹಾಗೆ ಅಂತ ಅರ್ಜುನ ಪ್ರಶ್ನೆ ಮಾಡಿದರೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ. ಪ್ರಶಾಂತ ಮನಸಂ ಶಾಂತರಜಸಂ. ಪ್ರಶಾಂತ ಮನಸ್ಸು ಅಂದ್ರೆ ಸ್ವತಃ ವಿಷಯೇಶು ಅಪ್ರವೃತ್ತ ಮನಸ್ಸು. ವಿಷಯದಲ್ಲಿ ಮನಸ್ಸು ಹೋಗದೆ ದೇವರಲ್ಲೇ ಯಾರು ಇಡ್ತಾರೆ. ಒಂದ್ಸಲ ಯೋಚನೆ ಮಾಡ್ಬೇಕ್ರಿ. ವಿಷಯದಲ್ಲಿ ಅಂದ್ರೆ ಈ ಲೋಕದಲ್ಲಿ ಏನು ಗುಣ ಕಂಡೀವಿ ನಾವು, ಏನ್ ಕ್ವಾಲಿಟಿ ಇದೆ ಇದರಲ್ಲಿ, ಮನಸ್ಸಲ್ಲಿ ತಂದು ಅದನ್ನು ವಿಚಾರ ಮಾಡಿ ಮಾತನಾಡುವ ಅಷ್ಟು ಸುತ್ತಮುತ್ತ ಇರುವ ಜನರಲ್ಲಿ ಆಗಲಿ, ಅಥವಾ ನಮ್ಮ ಕೈಯಲ್ಲಿ ಇರುವ ಪದಾರ್ಥಗಳಲ್ಲಾಗಲಿ, ಅಥವಾ ನಾವು ಹಿಂದೆ ಪಡೆದ ಏನೇನೋ ವಿಷಯಗಳನ್ನ ಕೇಳಿ ಕುಣಿದಾಡಿ ಆನಂದ ಪಟ್ಟಿರ್ತೀವಿ. ಆ ವಿಷಯಗಳನ್ನ ಮತ್ತೆ ಇನ್ನೊಂದ್ಸಲ ವಿಚಾರ ಮಾಡಿ. ಉದಾಹರಣೆಗೆ ಕ್ರಿಕೆಟ್ ಅಂತ ತಗೊಳ್ಳಿ. ಯಾರೋ ಒಬ್ರು ಏನೋ ಎಷ್ಟೋ ರನ್ಸ್ ಹೊಡೆದರು, ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡಿದ್ದೀನಿ. 1983 ವರ್ಲ್ಡ್ ಕಪ್ ಅಂತಾನೆ ಇಟ್ಕೊಳ್ಳೋಣ. ಇಂಡಿಯಾ ಭಾರತ ದೇಶ ಗೆದ್ದಿತ್ತು. ಅದನ್ನೇ ವಿಚಾರ ಮಾಡ್ತಾ ಇದ್ರೆ, ಅದನ್ನೇ ಮೆಲ್ಕಾಕೊಂಡು ಅವ್ರು ಹಂಗಾಡಿದ್ರು ಇವ್ರು ಹಿಂಗಾಡಿದ್ರು ಅದೆಲ್ಲ ತಲೆಯಲ್ಲಿ ಕೂತಿರುತ್ತೆ. ಇದರಿಂದ ಏನ್ ಲಾಭ ನನಗೆ? ಈ ಪ್ರಶ್ನೆಯನ್ನ ನಾವು ಮಾಡ್ಕೋಬೇಕು. ಇಂಥ ವಿಚಾರಗಳನ್ನ ನಾನು ಮಾಡ್ತಾ ಕೂತರೆ ನನಗೆ ಏನ್ ಲಾಭ ಸಿಗ್ತದೆ? ಅವ್ರು ಗೆದ್ರು, ದುಡ್ಡು ಮಾಡ್ಕೊಂಡು ಹೋದ್ರು ಅವರು. ಇನ್ನು ಸಿನಿಮಾ ನೋಡಿದೀವಿ, ಅವರು ದುಡ್ಡು ಮಾಡ್ಕೊಂಡು ಹೋದ್ರು. ಹೌದಲ್ಲ? ನಮಗೇನ್ ಬಂತು? ನಮಗೆ ಒಂದಿಷ್ಟು ಪಾಪ ಬಂತು. ದುಡ್ಡು ಖರ್ಚು ಮಾಡಿ ಥಿಯೇಟರಿಗೆ ಹೋಗಿ ದುಡ್ಡು ಖರ್ಚು ಮಾಡಿ ಪಾಪ ಸಂಪಾದನೆ ಮಾಡಿಕೊಂಡು ಬರುವ ಏಕೈಕ ವ್ಯಕ್ತಿ ಅಂದ್ರೆ ಮನುಷ್ಯರೇ. ಸ್ಟೇಡಿಯಂಗೆ ಹೋಗಿ ಟಿವಿ ಮುಂದೆ ಕೂತು ಅದನ್ನು ನೋಡಿ, ಆಟವನ್ನು ನೋಡಿ ಪಾಪ ಸಂಪಾದನೆ ಮಾಡಿಕೊಳ್ಳುವ ಏಕೈಕ ವ್ಯಕ್ತಿ, ದುಡ್ಡು ಖರ್ಚು ಮಾಡಿ ಪಾಪ ಸಂಪಾದನೆ ಮಾಡಿಕೊಳ್ಳುವ ಏಕೈಕ ವ್ಯಕ್ತಿ ಮನುಷ್ಯರೇ. ಇನ್ನು ಹೋಟೆಲಿಗೆ ಹೋಗಿ ತಿನ್ನಬಾರದನ್ನ ತಿಂದು, ಹರಿನಿವೇದಿತ ಅಲ್ಲ ಅದು, ಅದನ್ನು ತಿಂದು ದುಡ್ಡು ಕೊಟ್ಟು ಪಾಪ ಸಂಪಾದನೆ ಮಾಡಿಕೊಳ್ಳುವ ಮನುಷ್ಯನೇ. ಯಾರು ಮಾಡ್ತಾರೆ ಹೇಳಿ? ಅದರಿಂದ ಪ್ರಶ್ನೆ ಮಾಡ್ಕೋಬೇಕು. ಏನು ವಿಷಯದಲ್ಲಿ, ಲೌಕಿಕ ಪದಾರ್ಥದಲ್ಲಿ ಏನು ಕಂಡೆ ನಾನು? ನನಗೇನ್ ಲಾಭ ಆಗ್ತದೆ? ನನ್ನ ಜೊತೆಗೆ ಬರೋದಿಲ್ಲ ಇದು ಯಾವುದು. ಇರುವಷ್ಟು ಕಾಲ ಅಷ್ಟೇ, ಅದಕ್ಕಾಗಿ ನಾನು ಯಾಕೆ ಇಷ್ಟು ಒದ್ದಾಡಬೇಕು? ಎಲ್ಲಾ ಕಾಲದಲ್ಲೂ ನನಗೆ ಶ್ರೇಯಸ್ಸಾಧನ ಆಗೋದು ಯಾರಿಂದ? ಪರಮಾತ್ಮನಿಂದ, ತತ್ವ ದೇವತೆಗಳಿಂದ. ಎಷ್ಟು ದಿವಸ ನಮ್ಮ ಜೊತೆಗೆ ಕಣ್ಣಿನಲ್ಲಿ ಸೂರ್ಯ ದೇವರಿಲ್ಲ, ಕಿವಿಯಲ್ಲಿ ಚಂದ್ರ ದೇವರಿಲ್ಲ. ನಾನು ಅವರಿಗೆ ಏನು ವಾಪಸ್ ನಾನು ಕೊಟ್ಟೆ? ಅವರಿಗೆ ಮನಸ್ಸಿನಲ್ಲಿ ರುದ್ರದೇವರು, ನಾನೇನು ಅವರಿಗೆ ಮಾಡಿಬಿಟ್ಟೆ? ನಾನು ನನ್ನ ಮನಸ್ಸು ಇಲ್ಲ ಅಂದ್ರೆ ಯೋಚನೆ ಮಾಡಿ. ಕಣ್ಣು ಇಲ್ಲ ಅಂದ್ರೆ ಟಿವಿ ನೋಡಕ್ಕಾಗಲ್ಲ, ಸ್ಟೇಡಿಯಂ ಹೋಗಕ್ಕಾಗಲ್ಲ, ಕ್ರಿಕೆಟ್ ಇಲ್ಲ, ಹಾಡು ಇಲ್ಲ. ಇದ್ರೆ ತಾನೇ ಮಾತಾಡ್ಲಿಕ್ಕೆ ಆಗೋದು. ಅಗ್ನಿದೇವರು ಕೂಡಬೇಕಲ್ಲ. ಆ ಅಗ್ನಿದೇವರಿಗೆ ನಾನೇನು ಉಪಾಸನೆ ಮಾಡಿದೆ, ಪೂಜೆ ಮಾಡಿದೆ? ನಾನು ಒಳಗೆ ಕೂತು ಸೇವೆ ಮಾಡ್ತಾ ಇದ್ದಾರೆ, ಪರಮಾತ್ಮನ ಸೇವೆ. ನಾವು ನೋಡಿದ್ರೆ ಅದನ್ನ ಮಿಸ್ಯೂಸ್ ಮಾಡ್ತಾ ಕೂತಿರ್ತೀವಿ ಅಲ್ಲ. ಅದರಿಂದ ಈ ರೀತಿಯಾದ ಪ್ರಶ್ನೆಗಳನ್ನ ನಮಗೆ ನಾವು ಇದು ಬೇರೆಯವ್ರು ಕೇಳಿದ್ರೆ ನಮಗೆ ಸಿಟ್ಟು ಬರ್ತದೆ. ನೀವೇನ್ರಿ ಕೇಳೋದು, ನೀವು ಸರಿಗಿದ್ದೀರಾ ಹಾಗೆ ಅಂತೆಲ್ಲ ಎಲ್ಲೆಲ್ಲೋ ಮಾತು ಹೋಗ್ತದೆ. ಆ ರೀತಿಯಾಗಿ ನಾವು ತಗೊಳ್ಬಾರ್ದು. ಅದನ್ನ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಯಾಕೆ? ದೇವರು ನಮಗೆ ಕೊಟ್ಟಿರೋದು ಈ ಶರೀರ. ಆ ದೇವರು ತಾನು ಒಬ್ಬನೇ ಬಂದಿಲ್ಲ, ಅಷ್ಟು ದೇವತೆಗಳನ್ನ ಕರ್ಕೊಂಡ್ ಬಂದಿದ್ದಾನೆ ಈ ಪಿಂಡಾಂಡದಲ್ಲಿ. ಈ ಶರೀರದಲ್ಲಿ ದೇವತೆಗಳೆಲ್ಲ ಇದ್ದಾರೆ. ವಾಯುದೇವರು ಇದ್ದಾರೆ, ಸೂರ್ಯ ಇದ್ದಾರೆ, ಚಂದ್ರ ಇದ್ದಾರೆ, ರುದ್ರದೇವರು ಇದ್ದಾರೆ, ಇಂದ್ರದೇವರು ಇದ್ದಾರೆ, ಜಯಂತ ಇದ್ದಾರೆ. ಯಾರಿಲ್ಲ ಹೇಳಿ ಈ ಶರೀರದಲ್ಲಿ? 24 ತತ್ವಗಳು ಅಂದ್ರೆ 24 ದೇವತೆಗಳು. ಲಕ್ಷ್ಮೀದೇವಿ ಬಂದು ಕೂತು ಬಿಟ್ಟಿದ್ದಾರೆ ಈ ಶರೀರ. ನಾನೇನ್ ಕೊಟ್ಟೆ ಅವರಿಗೆ? ಅವರನ್ನೆಲ್ಲ ಪರಮಾತ್ಮನ ಹೃದಯದಲ್ಲಿ ಕೂಡಿಸಿ ಅವರೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಒಂದು ಶರೀರ ಬಂತು ಅಂದ್ರೆ ಪರಮಾತ್ಮನ ಮಂದಿರ, ಪರಮಾತ್ಮನ ದೇವಸ್ಥಾನ ಅದು. ಅಷ್ಟು ಪರಮಾತ್ಮನ ಸನ್ನಿಧಾನ, ದೇವತೆಗಳು ಸುತ್ತ 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 ಇರ್ತಾರೆ. ನಾನೇನ್ ಮಾಡಿದೆ ಅವರಿಗೆ? ಟಿವಿ ನೋಡೋದೇನು, ಕ್ರಿಕೆಟ್ ನೋಡೋದೇನು, ಹೋಟೆಲ್ ತಿನ್ನೋದೇನು ಮಾಡಿ ಮಾಡಿ ನಾನು ಪಾಪ ಸಾಧನೆ ಮಾಡ್ಕೊಂಡೇ ಹೊರತು ಮನಸ್ಸು ಶ್ರೇಯಸ್ಸಿಗೆ ಹೋಗಲ್ಲಲ್ಲ. ಹಾಗೆ ಅಂತ ನಮ್ಮನ್ನೇ ನಾವು ಕೇಳಿ ನಮ್ಮನ್ನೇ ನಾವು ತಿದ್ಕೋಬೇಕು. ಇದರಿಂದ ನನಗೆ ಯಾವ ಶ್ರೇಯಸ್ಸು ಆಗೋದಿಲ್ಲ, ಒಳ್ಳೇದು ಆಗೋದೇ ಇಲ್ಲ. ಯಾಕೆ? ಮಾಡಬೇಡ ಎಂಬ ಕೆಲಸವನ್ನ ಮಾಡ್ತಾ ಕೂತಿದ್ದೀನಿ. ನನ್ನ ಕಣ್ಣು ಇರೋದು ದೇವರನ್ನು ನೋಡೋದಕ್ಕೆ, ದೇವರ ಪ್ರತಿಮೆ ನೋಡೋದಕ್ಕೆ, ದೇವರ ಶಾಸ್ತ್ರ ಪುಸ್ತಕಗಳು ನೋಡೋದಕ್ಕೆ.
ನನ್ನ ಬಾಯಿ ಇರೋದು ದೇವರನ್ನ ಕೊಂಡಾಡೋದಕ್ಕೆ, ದೇವರ ನಾಮಸ್ಮರಣೆ ಮಾಡೋದಕ್ಕೆ, ಭಗವದ್ಗೀತೆ ಓದೋದಕ್ಕೆ. ಬೇರೆದಕ್ಕೆ ನಾನು ಅದನ್ನು ಉಪಯೋಗಿಸಬಾರದು. ಯಾವ ನ್ಯಾಯ ಇದು? ಅಡಿಗೆ ಮನೆಗೆ ಹೋಗ್ಬಿಟ್ಟು ನಾವು ನಮ್ದು ದೌಲತ್ ತೋರಿಸಿದರೆ ಹೇಗೆ? ಬಾಡಿಗೆ ಮನೆ ಅವ್ರ ಯಜಮಾನ್ರು ಹೇಗೆ ಹೇಳ್ತಾರೋ ಹಂಗೆ ಕೇಳಬೇಕು. ಅದೇ ತರ ಇದು ಬಾಡಿಗೆ ಮನೆ, ಇದು ಪರಮಾತ್ಮನ ಶರೀರ, ದೇವತೆಗಳು ಓನರ್ ಇದಕ್ಕೆ. ನಾವು ಬಂದು ನಮ್ಮ ಇಷ್ಟ ಪ್ರಕಾರ ಮಾಡ್ತೀವಿ ಅಂದ್ರೆ ಮಾಡು, ಆದ್ರೆ ದೇವರು ಶಿಕ್ಷೆ ಇಲ್ಲಿ ಕೊಡೋದಿಲ್ಲ, ಮರಣ ಆದ ಮೇಲೆ ಕೊಡ್ತಾರೆ. ಅದರಿಂದ ಈ ಲೌಕಿಕದಲ್ಲಿ ಯಾವ ಸುಖವೂ ಇಲ್ಲ. ನನಗೆ ಶ್ರೇಯಸ್ಸು, ನನಗೆ ಒಳ್ಳೇದಾಗೋದು, ನನಗೆ ಒಳ್ಳೆತನ ಆಗೋದು ಪರಮಾತ್ಮನ ಚಿಂತನೆ ಮಾಡಿದ್ರೆ, ದೇವತೆಗಳ ಚಿಂತನೆ ಮಾಡಿದ್ರೇನೆ ಆಗೋದು. ಅದರಿಂದ ನಾನು ಮನಸ್ಸನ್ನ ದೇವರಲ್ಲೇ ಇಡಬೇಕು, ಹಾಗೆಂತ ಚಿಂತನೆ ಮಾಡಿ ಧ್ಯಾನದಲ್ಲಿ ಕೂಡಬೇಕು. ಆ ರೀತಿಯಾಗಿ ಮಾಡಿದ್ರೆ ವಿಷಯೇಶು ಪ್ರವೃತ್ತ ಮನಸ್ಸಂ, ಅಷ್ಟು ಮಾಡಬೇಕಾದ್ರೆ ಇದು. ಲೋಕದಿಂದ ಮನಸ್ಸನ್ನ ತೆಗೆದು ದೇವರಲ್ಲಿ, ಲೋಕದಲ್ಲಿ ಏನು ಇಲ್ಲ, ಏನು ಕ್ವಾಲಿಟಿ ಇಲ್ಲ ಲೋಕದಲ್ಲಿ. ಅದಲ್ಲಿ ಹಾಕಿದ್ರೆ ಮನಸ್ಸು ವೇಸ್ಟ್, ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ನೋಡಿ. ಕೆಲವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಳೋದುಂಟು, ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಏನು ಪ್ರಾಫಿಟೇ ಬರೋದಿಲ್ಲ, ಅಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಅಂತ. ಗೊತ್ತಿಲ್ಲ, ಕೇಳಿದ್ದೊಂದು. ಅದೇ ರೀತಿಯಾಗಿ ಮನಸ್ಸನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿದರೆ ಅದು ಡೆಡ್ ಇನ್ವೆಸ್ಟ್ಮೆಂಟ್, ನಮಗೆ ಪಾಪನೇ ಬರೋದು. ಅದರಿಂದ ಅವ್ರು ಸರಿ ಇಲ್ಲ, ಇವ್ರು ಸರಿ, ಅದು ಗೊತ್ತಿದ್ದದ್ದೇ. ಮನುಷ್ಯರು ದೋಷ ಉಳ್ಳವರೇ. ನಾವೇನ್ ಇನ್ನೊಬ್ಬರಿಗೆ ಹೇಳೋದು ಅದನ್ನ, ಅವ್ರು ಸರಿ ಇಲ್ಲ, ಇವ್ರು ಸರಿ. ಅದಕ್ಕೆ ತಾನ ಮನುಷ್ಯರಾಗಿ ಹುಟ್ಟಿದ್ದಾರೆ. ಅವ್ರು ಸರಿಯಾಗಿದ್ದಿದ್ರೆ ಇಲ್ಲಿ ಯಾಕೆ ಬರ್ತಾ ಇದ್ರು, ಉತ್ತಮ ಲೋಕದಲ್ಲಿ ಇರ್ತಾ ಇದ್ರು. ಅದರಿಂದ ವಿಷಯದಲ್ಲಿ ಮನಸ್ಸು ಹೋಗಬಾರದು, ವಿಷಯದಲ್ಲಿ ಮನಸ್ಸು ಹೋಗಬಾರದು ಅಂತ ಪರಮಾತ್ಮ ಮೇಲಿಂದ ಮೇಲೆ ಈ ವಿಚಾರವನ್ನ ನಮಗೆ ಹೇಳ್ತಾ ಇದ್ದಾರೆ. ವಿಷಯೇಶು ಅಪ್ರವೃತ್ತ ಮನಸ್ಸಂ, ರಾಯರ ಹಾಗೆ ಬರೀತಾರೆ. ಶಾಂತ ರಜಸಂ, ರಜೋಗುಣ ಅದು ಶಾಂತ ಆಗಬೇಕು. ಈ ರೀತಿಯಾಗಿ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇದ್ರೆ ಏನಾಗ್ತದೆ? ವಿಷಯದಲ್ಲಿ ಮನಸ್ಸು ಹೋಗೋದಿಲ್ಲ. ನಮ್ಮಲ್ಲಿ ಇರುವ ರಜೋಗುಣ ಅದು ನಾಶವಾಗ್ತದೆ. ಅತಯೇವ ಅಕಲ್ಮಷಂ, ಕಾಮಕ್ರೋಧಾದಿ ದೋಷಗಳು ದೂರವಾಗ್ತದೆ. ಅದರಿಂದ ನೀವು ದೇವರ ಧ್ಯಾನಕ್ಕೆ ಅಂತ ಕೂತರೆ ಸಿಗುವ ಫಲ ಏನು? ಒಂದೊಂದು ಕೇಳೋದಕ್ಕೆ ಆನಂದ ಆಗ್ತದೆ ನೋಡಿ, ಇನ್ನು ಪಡೆದು ಬಿಟ್ರೆ ಎಷ್ಟು ಆನಂದ ಆಗ್ಲಿಕ್ಕಿಲ್ಲ. ವಿಷಯದಿಂದ ದೂರ ಆಗ್ತೀವಿ, ರಜೋಗುಣ ದೂರ ಆಗ್ತದೆ, ಕಾಮಕ್ರೋಧಾದಿ ದೋಷಗಳು ದೂರವಾಗ್ತದೆ. ಬ್ರಹ್ಮಭೂತಂ ಬ್ರಹ್ಮಣಿ ಸ್ಥಿತಂ ಅಂತಂ ಏನಂ ಯೋಗಿನಂ, ಈ ರೀತಿಯಾಗಿ ಸಮಾಧಿಯಲ್ಲಿ ಕೂತಿದ್ದಾರಲ್ಲ ಅವರಿಗೆ ಉತ್ತಮಂ ಸುಖಂ ಉಪೈತಿ, ಉತ್ತಮವಾದ ಸುಖವನ್ನ ಪ್ರಾಪ್ನೋತಿ, ಪಡೆಯುತ್ತಾನೆ ಅಂತ ಅರ್ಥ. ಹಿ ಪ್ರಸಿದ್ಧಂ, ಇದೇನೋ ಕಟ್ಟುಕತೆ ಅಂತ ತಿಳಿಬೇಡಿ. ಇದು ವೇದಾದಿಗಳ ಶಾಸ್ತ್ರಗಳಲ್ಲಿ ಇದು ಪ್ರಸಿದ್ಧವಾದದ್ದು ಅಂತ ಕೃಷ್ಣ ಸ್ವತಃ ತಲೆಗೆ ಬಂದದ್ದನ್ನು ಹೇಳೋದಿಲ್ಲ. ವೇದಗಳು ಪ್ರಮಾಣವಾಗಿದಪ್ಪ ಅಂತ ಹಾಗೆ ಅಂತ ಪದವನ್ನು ಹಾಕಿದ್ದಾನೆ. ದೊಡ್ಡವರ ಲಕ್ಷಣ ಅದು. ಎಂದಿಗೂ ತಮ್ಮ ತಲೆಗೆ ಬಂದದ್ದನ್ನ ಮಾತನಾಡೋದಿಲ್ಲ ಅವರು. ಹರಿವಾಯು ಗುರುಗಳು ಹೀಗೆ ಹೇಳ್ತಾ ಇದ್ದಾರೆ, ಹರಿಯನ್ನ ಕೇಳಿ, ವೇದದಲ್ಲಿ ಹೀಗಿದೆಪ್ಪ, ವೇದವನ್ನು ನೋಡಿ, ಪರಮ ಪ್ರಮಾಣ ಅದು, ಹಾಗೆ ಅಂತ ವೇದವನ್ನೇ ದೇವರು ಇಲ್ಲಿ ಕೊಂಡಾಡ್ತಾ ಇದ್ದಾನೆ. ಅದರಿಂದ ದೇವರಲ್ಲಿ ಮನಸ್ಸಾಕಿದರೆ ಸಿಗುವ ಲಾಭ ಅದು ಬೇರೆಯ, ವರ್ತ್ ಇನ್ವೆಸ್ಟ್ಮೆಂಟ್. ಅದು ಮಿಕ್ಕಿದೆಲ್ಲ ಡೆಡ್ ಇನ್ವೆಸ್ಟ್ಮೆಂಟ್. ಅದನ್ನು ಮಾಡಕ್ ಹೋಗಬಾರ್ದು ಅಂತ ಪರಮಾತ್ಮ ಇಲ್ಲಿಗೆ ನಮಗೆ ಆದೇಶವನ್ನು ಮಾಡ್ತಾ ಇದ್ದಾನೆ. ಹರಿದಾಸರಾದವರು ಪರಮಾತ್ಮ ನೀನು ಈಶಾ ನಾನು ದಾಸ ಎನ್ನುವ ಅಭಿಪ್ರಾಯ ಇರುವವರು ಈ ಮಾತನ್ನ ಕೇಳಿ ದೇವರಲ್ಲೇ ಮನಸ್ಸಾಕಬೇಕು. ದೇವರನ್ನ ಬಿಟ್ಟು ಬೇರೆ ಕಡೆ ಯಾರನ್ನ ಕಂಡ್ರು ಅಲ್ಲಿ ದೇವರನ್ನೇ ಕಾಣಬೇಕು. ಮಕ್ಕಳನ್ನ ಕಾಣ್ತೀವಿ, ಹೆಂಡತಿಯನ್ನ ನೋಡ್ತೀವಿ, ಇನ್ನು ಯಾವುದೋ ಒಂದು ಜಡ ಪದಾರ್ಥವನ್ನು ನೋಡ್ತೀವಿ, ಪುಸ್ತಕವನ್ನು ನೋಡ್ತೀವಿ, ಎಲ್ಲದರಲ್ಲೂ ಕೂಡ ದೇವರು ಆ ಹೆಸರು, ಹರಿಕಥಾಂಸಾರದಲ್ಲಿ ಹೇಳಿದಂತೆ ಆ ರೂಪದಲ್ಲಿ ಆ ಹೆಸರಿನಲ್ಲಿ ದೇವರೇ ಇರೋದು. ಅದನ್ನು ನಾವು ತಂದುಕೊಂಡ್ರೆ ವರ್ತ್ ಇನ್ವೆಸ್ಟ್ಮೆಂಟ್, ನಮಗೆ ಶ್ರೇಯಸ್ಸಾಗ್ತದೆ. ಇಲ್ಲದಿದ್ರೆ ಧೃತರಾಷ್ಟ್ರ ನೋಡಿ, ಭಾಗವತದಲ್ಲೂ ಅದೇ ವಿಚಾರ. ಮನಸ್ಸನ್ನ ದೇವರಲ್ಲಿ ಆಗದೆ ಧೃತರಾಷ್ಟ್ರ ಕಾಲ ಕಳೀತಾ ಇದ್ದ. ವಿದುರ ಬಂದು ಎಚ್ಚರಿಸ್ತಾ ಇದ್ದಾನೆ. ಅದೇ ತರ ನಮಗೆ ಶ್ರೀಮನ್ ಮಧ್ವಾಚಾರ್ಯರು ಅವತಾರ ಮಾಡಿ ನಮಗೆ ರಾಯರನ್ನ ಕಳಿಸಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮನಸ್ಸನ್ನ ದೇವರಲ್ಲಿ ಹಾಕಿ ಬೇರೆ ಕಡೆ ಮಾಡಿ ಹಾಳು ಮಾಡ್ಕೋಬೇಡಿ ಹಾಗೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಶ್ರೀ ಹರೇ ನಮಃ.